ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗಾಗಿ ಈ ದಿನದ ಈ 2 ಸಾಲುಗಳೊಂದಿಗೆ ಈ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೆಣ್ಣನ್ನು ಗೌರವಿಸು, ಅವಮಾನಿಸಬೇಡ. ಹೆಣ್ಣನ್ನು ಇಷ್ಟಪಡು, ಕಾಮಿಸಬೇಡ. ಹೆಣ್ಣನ್ನು ಆರಾಧಿಸು, ಬಳಸಿಕೊಳ್ಳಬೇಡ. ನಿನ್ನನ್ನು ಸೃಷ್ಟಿಸಿದವಳು ಹೆಣ್ಣು ಎಂದು ಮರೆಯಬೇಡ. ನಿನ್ನ ಕೂಸು ಹೆಣ್ಣು ಎಂದು ಮರೆಯಬೇಡ. ನಿನ್ನ ಸುಖ ಪಡುವ ಜಾಗವೇ ನೀ ಈ ಭೂಮಿಗೆ ಇಳಿದ ದೇಗುಲ ಎಂದು ತಿಳಿದು ಬದುಕು. ಓ ಮನುಜನೇ, ಹೆಣ್ಣನ್ನು ತುಳಿದು ಬದುಕಬೇಡ, ಪೂಜಿಸಿ ಬದುಕು. ನೀ ಬದುಕಿರುವ ನೆಲೆಯು ಭಾರತಾಂಬೆಯ ಬೀಡು. ನೀ ಸತ್ತರೆ ಸೇರುವ ಜಾಗ ಭೂಮಿ ತಾಯಿಯ ಮಡಿಲು ಎಂದು ಹೆಣ್ಣನ್ನು ಗೌರವಿಸುವ ಈ ಸಮಾಜದ ಬಗ್ಗೆ ನನ್ನ ಈ 2 ಮಾತುಗಳನ್ನು ಹೇಳುತ್ತಾ ಈ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಪ್ರತಿದಿನವೂ ಸಹ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಅಂದ್ರೇ ಅವತ್ತು ಯಾವುದೋ ಒಂದು ದೇವಸ್ಥಾನಕ್ಕಂತೂ ವಿಸಿಟ್ ಮಾಡಿರ್ತೀನಿ. ಸೊ ಈ ದಿನವೂ ಸಹ ನಾನು ಒಂದಲ್ಲ 2 ದೇವಸ್ಥಾನಗಳಿಗೆ ಹೋಗಿದ್ದೆ. ಸೊ ನನ್ನ ಜೊತೆ ನಿಮಗೂ ಸಹ ಆ ದೇವಸ್ಥಾನಗಳ ದರ್ಶನವನ್ನು ನಾನು ಮಾಡಿಸ್ತಾ ಇದ್ದೀನಿ. ಸೊ ಮೊದಲಿಗೆ ಬೆಳಗ್ಗೆ ಕಾಲೇಜ್ಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಈ ದಿನ ನಾನು ಕಾಲೇಜ್ಗೆ ಹೋಗೋ ದಾರಿನಲ್ಲೇ ನಮ್ಮ ಕೋಲಾರದ ಬಂಗಾರಪೇಟೆ ರಸ್ತೆಯಲ್ಲಿರುವಂತಹ ಗಣೇಶ ದೇವಸ್ಥಾನಕ್ಕೆ ನಾನು ಭೇಟಿ ನೀಡಿದ್ದೆ. ಬನ್ನಿ, ನನ್ನ ಜೊತೆ ನಿಮಗೂ ಸಹ ನಮ್ಮ ಗಣಪನ ದರ್ಶನ ಮಾಡ್ಕೊಳ್ತೀರಿ. ಯಾಕಂದರೆ ನಾವು ಯಾವುದೇ ಕಾರ್ಯಗಳನ್ನು ಅಥವಾ ಯಾವುದೇ ಶುಭ ಸಮಾರಂಭಗಳನ್ನು ಏನೇ ನಾವು ಒಂದು ಹೆಜ್ಜೆ ಇಡ್ತಾ ಇದ್ದೀರಿ ಅಂತಂದರೂ ಅದಕ್ಕೆ ವಿಘ್ನಗಳ ಆಗದೆ ಕಾಪಾಡಪ್ಪ ಅಂತ ಹೇಳಿ ಕೇಳಿಕೊಳ್ಳುವ ಗಣೇಶನ ದೇವಸ್ಥಾನಕ್ಕೆ ನಾನು ನನ್ನೊಂದಿಗೆ ನಿಮಗೂ ಸಹ ದರ್ಶನ ಮಾಡಿಸ್ತಾ ಇದ್ದೀನಿ. ಬನ್ನಿ, ಈ ದಿನ ಬೆಳಗ್ಗೆ ನಮ್ಮ ಗಣಪನಿಗೆ ನಮಸ್ಕಾರ ಹಾಕ್ಕೊಂಡು ಈ ದಿನ ಆ್ಯಕ್ಚುಲಿ ನಂದು ಚಿಕ್ಕಬಳ್ಳಾಪುರದಲ್ಲಿ LIC ಎಕ್ಸಾಮ್ ಹಾಕ್ಸ್ಕೊಂಡಿದ್ದೆ. ನಾರ್ಮಲ್ ನನ್ನ ಪ್ರೊಫೆಷ್ನಲಿ ಅಂತೂ ಲೆಕ್ಚರರೇ. ಸೊ ಆಲ್ರೆಡಿ ನನ್ನ ಎಲ್ಲ ವೀಡಿಯೋಗಳಲ್ಲಿ ತಿಳಿಸಿದ್ದೀನಿ. ಅದ್ರ ಜೊತೆ ಆ್ಯಂಕರಿಂಗ್ ಇದ್ರೂ ಸಹ ಮಾಡ್ತೀನಿ, ಮತ್ತು ನ್ಯೂಸ್ಗೆ ವಾಯ್ಸ್ ಕೊಡೋದು, ನ್ಯೂಸಲ್ಲೂ ಸಹ ನಾನು ನಿರೂಪಣೆಯ ಕೆಲಸನ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ಈಗ ನಂಗೆ ಗೊತ್ತಿರೋರು ನಮ್ಮ ಹಸ್ಬೆಂಡ್ ಕಡೆಯವರು ಡೆವಲಪರ್ ಆಫೀಸು ನನಗೆ ಅವರು ಸಜೆಸ್ಟ್ ಮಾಡಿದ್ರು. ಸೊ ನೀವು LIC ಏಜೆಂಟಾಗಿ ಮಾಡಿ ಅಂತ. ಸರಿ ಅಂತ ಹೇಳಿಬಿಟ್ಟು LIC ಎಕ್ಸಾಮ್ಗೆ ನಾನು ಕಟ್ಟಿದ್ದೆ. ಆ ದಿನ ನನ್ನ LIC ಎಕ್ಸಾಮ್ ಇತ್ತು. ಸೊ ಆ ದಿನ ನಾನು ದೇವರ ದರ್ಶನ ಮಾಡಿಕೊಂಡು LIC ಎಕ್ಸಾಮ್ ಬರೆಯೋದಕ್ಕೆ ನಾನು ಹೊರಟೆ. ಸೊ ನೋಡಿ, ನನ್ನ ಜೊತೆ ನಮ್ಮ ಕೋಲಾರದ KB ರೋಡಲ್ಲಿರುವಂತಹ ಗಣೇಶ ದೇವಸ್ಥಾನ, SNR ಸರ್ಕಲಿಂದ ಮುಂದೆ ಬಂದರೆ ಬಂಗಾರಪೇಟೆಗೆ ಹೋಗ್ತಿರಲ್ವಾ, ಇನ್ನೇನು ಬಂಗಾರಪೇಟೆ ಬ್ರಿಡ್ಜ್ಗಿಂತ ಇನ್ನೊಂದು ಸ್ವಲ್ಪ ಒಳಗಡೆಗೆ ಈ ಒಂದು ಗಣೇಶ ದೇವಸ್ಥಾನ ಬರುತ್ತೆ. ತುಂಬ ಚೆನ್ನಾಗಿದೆ. ಸೊ ನೀವು ಆ ರೋಡಲ್ಲಿ ಹೋದರೆ ಮಿಸ್ ಮಾಡದೆ ನಮ್ಮ ಗಣಪನ್ನ ನೋಡಿಕೊಂಡೇ ಹೋಗಿ. ಈ ದೇವಸ್ಥಾನದ ಪಕ್ಕದಲ್ಲಿ ನಾಗರಕಟ್ಟೆನೂ ಸಹ ಇದೆ. ನಾಗರಕಟ್ಟೆಗೂ ನಾನು ನಮಸ್ಕಾರ ಮಾಡಿಕೊಂಡು ಗಣೇಶ ದೇವಸ್ಥಾನದಲ್ಲೂ ಸಹ ನಮಸ್ಕಾರ ಮಾಡಿಕೊಂಡು ನಾನು ಈ ದಿನ ನನ್ನ ಪ್ರಯಾಣನ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಇನ್ನೊಂದು ನಾನು ಏನು ಹೇಳ್ತೀನಿ ಅಂತಂದರೆ, ಯಾರಿಗಾದ್ರೂ ಗ್ರಹ ದೋಷ ಇದ್ದರೆ ಅಥವಾ ನಾಗರ ದೋಷ ಇದ್ದರೆ ಅಥವಾ ಜಾತಕದಲ್ಲಿ ಏನಾದರೂ ದೋಷ ಇದ್ದರೆ, ಆ ರೀತಿ ಏನಾದರೂ ನಿಮಗೆ ದೋಷ ಇದೆ ಅಂತ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಹೇಳ್ತಾ ಇದ್ದರೆ, ಸೊ ನನ್ನ ಕಡೆಯಿಂದ ಒಂದು ಸಜೆಸ್ಟ್ ಏನು ಅಂತಂದರೆ, ನಾಗರ ಕಲ್ಲುಗಳಿಗೆ ಹೋಗಿ ಪೂಜೆ ಮಾಡಿ. ಅಟ್ಲೀಸ್ಟ್ ನಿಮಗೆ ಪೂಜೆ ಮಾಡೋಕ್ಕಾಗಲಿಲ್ಲ ಅಂದ್ರೂ ತಲೆಗೆ ಸ್ನಾನ ಮಾಡಿಕೊಂಡಾಗ ಸೊ ಪ್ರತಿ ಸರಿ ನಾಗರ ಕಟ್ಟೆಗೆ ಹೋಗಿ ನಾಗರ ಕಲ್ಲಿಗೆ ನೀರು ಹಾಕಿ ನಮಸ್ಕಾರ ಆದ್ರೂ ಮಾಡಿಕೊಂಡು ಬನ್ನಿ. ಈ ರೀತಿ ಮಾಡೋದ್ರಿಂದ ಕೆಲವೊಂದು ದೋಷಗಳು ಪರಿಹಾರ ಆಗುತ್ತೆ. ಇದು ನನ್ನ ನಂಬಿಕೆ. ಸೊ ಈ ರೀತಿ ನಾನು ದೇವರ ಗಣಪನ ದರ್ಶನ ಮುಗಿಸ್ಕೊಂಡು ಕಾಲೇಜ್ಗೆ ಹೋದೆ. ಕಾಲೇಜಲ್ಲಿ ನಾನೊಂದು 2 ಪೀರಿಯಡ್ನ ತೊಗೊಂಡು, ಸೊ ಕಾಲೇಜಲ್ಲಿ ಪರ್ಮಿಷನ್ ತೊಗೊಂಡು ಈ ಥರ ಚಿಕ್ಕಬಳ್ಳಾಪುರದಲ್ಲಿ ನಂದು ಎಕ್ಸಾಮ್ ಇದೆ ಅಂತ ಹೇಳಿಬಿಟ್ಟು ಕಾಲೇಜಲ್ಲಿ ಕ್ಲಾಸ್ ಮುಗಿಸ್ಕೊಂಡು ನಾನು ನೆಕ್ಸ್ಟು ಚಿಕ್ಕಬಳ್ಳಾಪುರಕ್ಕೆ ಹೋದೆ. ಚಿಕ್ಕಬಳ್ಳಾಪುರದಲ್ಲಿ ನನ್ನ LIC ಎಕ್ಸಾಮ್ನ ಅಟೆಂಡ್ ಮಾಡಿ ಸೊ ಪಾಸಾಗಿ ನೆಕ್ಸ್ಟು ಇನ್ನೂ ಒಂದು ಸ್ವಲ್ಪ ಟೈಮ್ ಇತ್ತು. ಅದರಿಂದ ಸಮಯ ಒಂದು 4 ಗಂಟೆ ಆಗಿತ್ತು, 3:30-4 ಗಂಟೆ ಆಗಿತ್ತು. ಆ ಸಮಯದಲ್ಲಿ ಹೆಂಗೂ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೀನಿ. ನಾನು ಆ್ಯಕ್ಚುಲಿ ಕೋಲಾರಿಂದ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಹೋಗೋ ಒಂದು ರೋಡಲ್ಲಿ ಟೆಂಪಲ್ನ ನೋಡಿದ್ದೆ. ನನಗಂತೂ ದೇವಸ್ಥಾನಕ್ಕೆ ನೋಡಿದ್ರೆ ಹೋಗಬೇಕು, ದರ್ಶನ ಮಾಡ್ಕೋಬೇಕು ಅಂತಲೇ ಅನಿಸ್ತಾ ಇರುತ್ತೆ. ಯಾವ ರೀತಿ ಅಂದರೆ, ಈ ಮಸಾಲೆ ಪುರಿ ಸೆಂಟ್ರ್ಗಳಲ್ಲಿ ಸ್ನ್ಯಾಕ್ಸ್ನ ಮಸಾಲೆ ಪುರಿ, ಪಾನಿಪುರಿ ನೋಡಿದ್ರೆ ಹೋಗಿ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತಲ್ಲ ಬಾಯಿ ಚಪ್ಪಲ, ಹಂಗೆ ನನಗೂ ಸಹ ಅದು ಅನಿಸುತ್ತೆ. ಅದ್ರ ಜೊತೆಯಲ್ಲಿ ದೇವಸ್ಥಾನ ಎಲ್ಲೇ ನೋಡಿದ್ರೂ ಸಹ ಆ ದೇವಸ್ಥಾನಕ್ಕೆ ವಿಸಿಟ್ ಮಾಡಬೇಕು ಅಂತ ತುಂಬ ಮನಸ್ಸು ಎಳೀತಾ ಇರುತ್ತೆ. ಸೊ ಇದೇ ರೀತಿ ಕೋಲಾರಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗೋ ರೋಡಲ್ಲಿ ನಾನು ಒಂದು ಟೆಂಪಲ್ನ ನೋಡಿದ್ದೆ. ಅದಕ್ಕೆ ಬರೋ ಟೈಮಲ್ಲಿ ಹೆಂಗೂ ಟೈಮ್ ಇತ್ತು ಅಂತ ಹೇಳಿಬಿಟ್ಟು ಸೊ ನಾನು ಆ ಟೆಂಪಲ್ಗೆ ವಿಸಿಟ್ ಮಾಡಿದೆ. ಬನ್ನಿ, ನನ್ನ ಜೊತೆ ನಿಮಗೂ ಸಹ ಆ ಟೆಂಪಲ್ನ ದರ್ಶನ ಮಾಡಿಸ್ತೀನಿ. ತುಂಬ ಚೆನ್ನಾಗಿದೆ. ಸೊ ನೀವು ಮಿಸ್ ಮಾಡದೆ ಯಾರಾದರೂ ಚಿಕ್ಕಬಳ್ಳಾಪುರಕ್ಕೆ ಭೇಟಿ ನೀಡಿದ್ದೀರಿ ಅಂದರೆ 1 ಅವರ್ ಅಂತೂ ಟೈಮ್ ಕೊಟ್ಟು ಈ ಟೆಂಪಲ್ಗೆ ವಿಸಿಟ್ ಮಾಡಿ. ಅಷ್ಟೇ ಅಲ್ಲ, ಈ ಟೆಂಪಲಲ್ಲಿ ಪೂಜಾರಿನ ನಾನು ಮಾತಾಡಿಸಿ ಇಲ್ಲಿನ ಒಂದು ಐತಿಹಾಸಿಕ ಹಿನ್ನೆಲೆಯೂ ಸಹ ತಿಳ್ಕೊಂಡೆ. ಅದನ್ನು ಸಹ ನನ್ನ ಮಾತಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ.
ಇನ್ನೊಂದೇನು ಒಂದು ಫ್ರೆಂಡ್ಸ್ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಟೆಂಪಲ್ಲು. ನಾನು ಆಲ್ರೆಡಿ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಲ್ಲ, ಎಷ್ಟು ಚೆನ್ನಾಗಿದೆ. ಮೊದಲು ಆಗಿನ ಕಾಲದಲ್ಲಿ ಅಂದರೆ ರಾಜರ ಕಾಲದಲ್ಲಿ ತುಂಬ ಹಿಂದೆ, ಹಲವಾರು ವರ್ಷಗಳ ಹಿಂದೆ ಈ ಟೆಂಪಲ್ ಇಷ್ಟು ದೊಡ್ಡದಾಗೇನೂ ಇರಲಿಲ್ಲ. ಈ ಟೆಂಪಲ್ ಬಂದು ತುಂಬ ಪುಟ್ಟದಾಗಿ ಒಂದು ಸಣ್ಣ ಆಂಜನೇಯ ಸ್ವಾಮಿ ಇದ್ದಿದ್ದಂತೆ. ಈ ಒಂದು ರೋಡಲ್ಲಿ ಅಂದರೆ ಚಿಕ್ಕಬಳ್ಳಾಪುರ ಈ ಮೇನ್ ರೋಡಲ್ಲಿ ರಾಜ ಹೋಗ್ತಾ ಇದ್ದಾಗ ತುಂಬ ಕೋತಿಗಳು ಬಂದು ರಾಜನ ಅಡ್ಡ ಹಾಕುತ್ತಂತೆ. ಏನಿದು ಕೋತಿಗಳು ಬಂದು ಇಷ್ಟೆಲ್ಲ ಬಂದು ಅಡ್ಡ ಆಗ್ತಾ ಇದೆಯಲ್ವಾ ಅಂತ ಹೇಳಿಬಿಟ್ಟು ರಾಜ ಅಲ್ಲಿ ಇಳಿದು ಒಂದು ಸ್ವಲ್ಪ ದೂರ, ಒಂದು ವಾಕಬಲ್ ಡಿಸ್ಟೆನ್ಸ್ ಅಷ್ಟು ನಡ್ಕೊಂಡು ಬಂದರೆ ಅಲ್ಲಿ ಒಂದು ಪುಟ್ಟದಾದ ಆಂಜನೇಯ ವಿಗ್ರಹ ಉಟ್ಕೊಂಡಿರೋದು ಕಾಣಿಸ್ತಂತೆ. ಸೊ ಆ ಒಂದು ಅಲ್ಲೇನು ದೇವಸ್ಥಾನ ಏನೂ ಇರಲಿಲ್ಲ, ಆಂಜನೇಯ ಸ್ವಾಮಿ ವಿಗ್ರಹ ಇತ್ತಂತೆ. ಅದನ್ನು ನೋಡಿ ಈ ಒಂದು ಪುಟ್ಟ ಒಂದು ಸ್ಥಳವನ್ನು ದೇಗುಲವಾಗಿ ನಾನು ಕಟ್ಟಿಸ್ತೀನಿ ಸ್ವಾಮಿ ಅಂತ ಹೇಳಿ ಅವರು ಬೇಡ್ಕೊಂಡಿದ್ರಂತೆ. ಆ ಸಮಯದಲ್ಲಿ ಆ ರಾಜರು ಈ ಒಂದು ಪುಟ್ಟ ಆಂಜನೇಯ ವಿಗ್ರಹವನ್ನು ಒಂದು ಪುಟ್ಟ ದೇವಸ್ಥಾನವಾಗಿ ಮಾಡಿದರು. ತದನಂತರ ಈಗ ಇದನ್ನು ಒಂದು 4-5 ವರ್ಷಗಳಿಂದ ತುಂಬ ದೊಡ್ಡ ದೇಗುಲವಾಗಿ ಮಾಡಿದ್ದಾರೆ. ನೋಡಿ, ನನ್ನ ಜೊತೆ ನಿಮಗೂ ಸಹ ಆಂಜನೇಯ ಸ್ವಾಮಿ ದರ್ಶನ ಮಾಡಿಸ್ತಾ ಇದ್ದೀನಿ. ಈ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಎಂದು ಪ್ರಸಿದ್ಧಿ ಆಗಿದ್ರೂ ಸಹ ಇಲ್ಲಿ ವಿಶೇಷವಾಗಿ ಗಣಪತಿ ಸ್ವಾಮಿಯ ದರ್ಶನವನ್ನು ನಾವು ಮಾಡ್ಬೋದು. ಅದೇ ರೀತಿ ಕೋದಂಡರಾಮಸ್ವಾಮಿಯ ದರ್ಶನವನ್ನು ಸಹ ನಾವು ಮಾಡ್ಬೋದು. ಸೀತಾರಾಮ ಲಕ್ಷ್ಮಣರ ದರ್ಶನವನ್ನು ನಾವು ಇಲ್ಲಿ ಮಾಡ್ಬೋದು. ಆಂಜನೇಯ ಸ್ವಾಮಿಯ ದರ್ಶನವನ್ನು ಸಹ ನಾವು ಇಲ್ಲಿ ಮಾಡ್ಬೋದು. ಅದೇ ರೀತಿ ಶಿವಲಿಂಗ ಶ್ರೀ ಮಂಜುನಾಥ ಸ್ವಾಮಿಯನ್ನು ಸಹ ನಾವು ಈ ದೇವಾಲಯದಲ್ಲಿ ನೋಡ್ಬೋದು. ನಂತರ ಪಾರ್ವತಿ ದೇವಿಯ ಗಂಗಾಧರೇಶ್ವರ ಸ್ವಾಮಿಯ ಜೊತೆಯಲ್ಲಿಯೇ ಪಾರ್ವತಿ ದೇವಿಯನ್ನು ಸಹ ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇನ್ನು ಹಲವಾರು ವಿಗ್ರಹಗಳನ್ನು ಈ ದೇವಸ್ಥಾನದಲ್ಲಿ ನಾವು ನೋಡಬಹುದು. ಹಂಗೆ ಆಚೆ ನವಗ್ರಹಗಳ ಪ್ರತಿಷ್ಠಾಪನೆಯನ್ನು ಸಹ ಇಲ್ಲಿ ಮಾಡಿದ್ದಾರೆ. ಈ ರೀತಿ ಹಲವು ದೇವರುಗಳ ಒಂದು ಬೀಡು ಅಂತಾನೆ ಸಹ ನಾವು ಈ ದೇವಸ್ಥಾನ ಕರಿಬಹುದು. ಈ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಎಂದು ಪ್ರಸಿದ್ಧಿ ಹೊಂದಿದ್ರು ಸಹ ಹಲವಾರು ದೇವರುಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾವು ಈ ದೇವಸ್ಥಾನಕ್ಕೆ ಭೇಟಿ ಮಾಡಿದ್ರೆ ಎಲ್ಲ ದೇವರುಗಳ ದರ್ಶನವನ್ನು ಪಡಿಬಹುದು. ಈ ದೇವಸ್ಥಾನದ ಪುರಾತನ ಕಥೆಯನ್ನು ಈ ದೇವಸ್ಥಾನದ ಅರ್ಚಕರ ಬಾಯಿಂದ ಕೇಳೋಣ ಬನ್ನಿ. ಮತ್ತು ದೇವಸ್ಥಾನ ಚಿಕ್ಕ ದೇವಸ್ಥಾನ ಇತ್ತು, ಮುಂದುಗಡೆ ಚಿಕ್ಕ ದೇವಸ್ಥಾನ ಇತ್ತು. ಸ್ವಾಮೀಜಿ ರೋಡ್ ಬರುತ್ತಂತೆ ಪುನಃ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತು ವ್ಯಾಸರಾಯ ಪ್ರತಿಷ್ಠಾಪನೆ 300 ವರ್ಷದ್ದು 300 ವರ್ಷದ್ದು ಇತಿಹಾಸ ಇದೆ. ಏನಿಲ್ಲ ಮೊದಲೇ ಇತ್ತಾ ಆಂಜನೇಯ ಸ್ವಾಮಿ? ಮುಂದೆ ಅದರಲ್ಲೂ ಚಿಕ್ಕದಾಗಿದ್ದನ್ನ ದೊಡ್ಡದಾಗಿ ಕಟ್ಟಿದ್ದಾರೆ. ಅವಾಗ ಕಾಡು ಇದ್ದರೆ ತುಂಬ ಕಾಡು ಒಳಗಡೆ ಸ್ವಾಮಿ ವಾಸವಾಗಿತ್ತು. ಗಿಡ ಗೊಬ್ಬರ ಅವಾಗ ಮಳೆ ಬಂದರೆ ಸ್ವಾಮಿ ಗಿಡ ಗೊಬ್ಬರ ಇರಲಿಲ್ಲ, ಅವಾಗ ಬಯಲು ಸ್ವಾಮಿ ಇತ್ತು. ಹಂಗಾಗಿ ಚಿಕ್ಕದಾಗಿ ಮೈಸೂರು ಮಹಾರಾಜರು ಚಿಕ್ಕ ಗುಡಿ ಕಟ್ಕೊಟ್ರು. ಆವಾಗ ಸ್ವಾಮೀಜಿಯವ್ರ ಈ ಕಾಲಕ್ಕೆ ಇದು ಸ್ಥಾಪನೆ ಆಯಿತು. ಅವರು ಸುಮ್ಮನೆ ಕಟ್ಟಿರೋದಾ? ಏನಾದರೂ ಚರಿತ್ರೆ ಇದೆಯಾ ಈ ದೇವಸ್ಥಾನಕ್ಕೆ? ಚರಿತ್ರೆ ಹೇಳ್ಬೇಕಂದ್ರೆ ಮೈಸೂರು ಮಹಾರಾಜರು ಮೈಸೂರಿಂದ ಬೆಂಗಳೂರು ಹೋಗ್ತಾ ಇದ್ದಂತೆ. ಹೋಗ್ಬೇಕಾದ್ರೆ ಇದು ರೋಡಲ್ಲಿ ದೇವಸ್ಥಾನ ಎದುರುಗಡೆ ಕುದುರೆ ಮುಂದಕ್ಕೆ ಮುಗಿ ಕೂತ್ಕೊಂತಂತೆ. ಅದು ಮುಂದಕ್ಕೆ ಹೋಗಲಿಲ್ಲ ಅಂತ ಕುದುರೆ. ಅವಾಗ ಮೈಸೂರು ಮಹಾರಾಜರು ಮಂತ್ರ ಹೇಳಿ, ಇದು ನೋಡಪ್ಪ ಮುಂದಕ್ಕೆ ಹೋಗ್ತಾರೆ, ಏನು ವಿಶೇಷ ಇರಬೇಕು ನೋಡಿ ಅಂತಂದೆ. ಆಗ ಎಲ್ಲ ಕೋತಿಗಳು ಬಂದು ಅವ್ರಿಗೆ ಕೋತಿಗಳು ಎಲ್ಲ ಬಂದು ಅಡ್ಡ ಹಾಕೊಂಡಂತೆ. ಅವಾಗ ಮಹಾರಾಜ ಹೇಳಿದೆ, ನೋಡಪ್ಪ ಏನೋ ಬಂದಾವಂತ. ಅವು ಸಾಲು ದೂಗೆ ಸ್ವಾಮಿ ಇರೋ ಕಡೆ ಒಂದೊಂದೇ ದೇವಸ್ಥಾನ ಹತ್ರ ಇತ್ತು. ಅದು ಮುಂದೆ ಹೋಯಪ್ಪ ಮಂತ್ರಿ ಮುಂದೆ ಹೋದಂತೆ ನೋಡ್ಕೊಂಡು. ಈ ಸ್ವಾಮಿ ಇರೋ ಜಾಗಕ್ಕೆ ಎಲ್ಲ ಸುತ್ತಲೂ ಕೋತಿಗಳು ಕೂತ್ಕೊಂಡವಂತೆ. ಅಲ್ಲಿ ಕೂತ್ಕೊಂಡಾಗ ಅವರು ಸ್ವಾಮಿ ಅವ್ರಿಗೆ ಮಂತ್ರಿ ದರ್ಶನ ಕೊಟ್ಟರು ಫಸ್ಟಿಗೆ ಸಿಲೆ. ಅವಾಗ ಗಿಡ ಕಟ್ ಮಾಡಿ ನಾನು ಮೈಸೂರು ತಲುಪಿದ್ರೆ ಕ್ಷೇಮವಾಗಿ ಒಂದು ಚಿಕ್ಕದಾಗಿ ಗುಡಿ ಕಟ್ಟಿದ್ರೆ ಅರ್ಥ ಮಾಡ್ತೀನಿ ಮೈಸೂರು. ಹಾಗ ಅವ್ರು ಕಟ್ಟಿರೋದು ಚಿಕ್ಕದಾಗಿ ಗುಡಿ ಅಲ್ಲಿ ಕಟ್ಟಿದ್ದು ಚಿಕ್ಕದಾಗಿ. ಅಲ್ಲಿ ಹೋಗಿ ಬಂದರೆ 2 ತಿಂಗಳಿಗೆ ಚಿಕ್ಕ ದೇವಸ್ಥಾನ ಕಟ್ಟಿಕೊಟ್ರು. ಬರ್ತಾ ಹಂಗೆ ಆಗ್ಬಿಡುತ್ತೆ. ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಇವಾಗ, ಇಷ್ಟು ದೊಡ್ಡದಾಗಿ. ಏನೋ ಅಂದ್ಕೊಂಡು ಕೋರಿಕೆ ಇದ್ದರೆ ಅಂದ್ಕೊಂಡ್ರೆ ಆಗುತ್ತೆ, ಸಕ್ಸಸ್ ಆಗುತ್ತೆ, ಒಳ್ಳೆಯದಾಗುತ್ತೆ. ನೋಡಿ ಹತ್ರ ಚಿನ್ನ ಇದೆಯಲ್ಲ, ಅವ್ರು ಸ್ವಾಮಿ ಮಲಗಿರೋದು ಅಪರೂಪನೇ. ಎಲ್ಲ ನೋಡಿದ್ರೆ ಹೌದು, ಕೆಳಗಡೆ ಪಾಪು ಥರ ಮಲಗಿರೋ ಅಂತಹ ಚಿತ್ರ ಇದೆ. ಸೊ ಅರ್ಚಕರ ಬಾಯಿಂದನೇ ನೀವು ಈ ಒಂದು ಪುರಾತನ ಕಥೆಯನ್ನು ಕೇಳಿದ್ರಲ್ಲ ವೀಕ್ಷಕರೇ. ಆ್ಯಕ್ಚುಲಿ ನಾನು ಅವ್ರನ್ನ ನೀಟಾಗಿ ಫೇಸ್ ಕಾಣಿಸೋ ಥರ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾವು ಮೊಬೈಲ್ ಅವ್ರ ಮುಂದೆ ಇಟ್ಕೊಂಡ್ರೆ ಅವ್ರೊಂದು ಸ್ವಲ್ಪ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾರೆ. ಅದರಿಂದ ಜಸ್ಟ್ ಕ್ಯಾಶುಯಲಾಗಿ ನಾನು ಅದೇ ರೀತಿ ಒಂದು ಭಕ್ತಳಾಗಿಯೇ ಕಥೆನ ಕೇಳಿದೆ ನಾನು. ಅವರು ಹೇಳಿದ್ರಲ್ವ, ಇಲ್ಲಿ ಮೊದಲು
ತುಂಬ ಕಾಡಿತ್ತಂತೆ. ಸೊ ಆ ಕಾಡಲ್ಲಿ ಒಂದು ಆಂಜನೇಯ ಸ್ವಾಮಿ ಕಾಣಿಸ್ಕೊಂಡಿದ್ದು ರಾಜರಿಗೆ. ಆಗ ಅವರು ಪುಟ್ಟ ದೇವಸ್ಥಾನ ಕಟ್ಟೋ ಮೂಲಕ ಈ ದೇವಸ್ಥಾನ ಪ್ರಸಿದ್ಧಿ ಆಯಿತು. ಮತ್ತು ಇಲ್ಲಿ ಯಾವುದೇ ಕೋರಿಕೆಗಳನ್ನು ಭಕ್ತಾದಿಗಳು ಕೇಳಿಕೊಂಡ್ರೂ ಸಹ ಅದು ನೆರವೇರುತ್ತೆ ಅನ್ನೋದು ಇಲ್ಲಿನ ಒಂದು ಅಕ್ಕಪಕ್ಕದ ಊರಿನವರ ಒಂದು ನಂಬಿಕೆ ಆಗಿತ್ತು. ಮತ್ತು ಅಷ್ಟೇ ಅಲ್ಲ, ಈ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿ ಪಾದದ ಹತ್ರ ಇನ್ನೊಂದು ಬಾಲ ಆಂಜನೇಯ ಸ್ವಾಮಿಯ ಒಂದು ಫೋಟೋನೂ ಸಹ ಇತ್ತು. ಅದನ್ನು ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಅದು ಇಲ್ಲಿನ ಇನ್ನೊಂದು ವಿಶೇಷತೆ. ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದರೆ, ಈ ದೇವಸ್ಥಾನದಲ್ಲಿ ಸಮುದ್ರದಲ್ಲಿ ಸಿಕ್ಕಂತಹ ಶಿವಲಿಂಗನ ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಅರ್ಚಕರು ಅದನ್ನು ಸಾಮಾನ್ಯವಾಗಿ ಯಾರಿಗೂ ಸಹ ಕೊಡಲ್ಲ. ಸೊ ನಮಗೆ ಕೈಯಲ್ಲಿಟ್ಟರು ನೀವು ಕೇಳಿದ್ದೆಲ್ಲ ನೆರವೇರಲಿ, ಇದನ್ನು ಕೈಯಲ್ಲಿ ಇಟ್ಕೊಂಡು ನೀವು ಕೇಳ್ಕೊಳ್ಳಿ ಅಂತ ನನ್ನ ಕೈಯಲ್ಲಿ ಕೊಟ್ಟರು. ನಿಜವಾಗ್ಲೂ ಅದು ನನ್ನ ಕೈಯಲ್ಲಿ ಇಟ್ಕೊಂಡಿದ್ದ ತಕ್ಷಣ ತುಂಬಾ ಒಂಥರ ಪಾಸಿಟಿವ್ ಎನರ್ಜಿ ಫೀಲ್ ಆಯಿತು. ಅದು ಹೆಂಗಿತ್ತಂದರೆ, ಕೈಯಲ್ಲಿ ಇಟ್ಕೊಂಡು ಕಿವಿನಲ್ಲಿ ಈ ಥರ ನಾವು ಮೂವ್ ಮಾಡಿದ್ರೆ ತೆಂಗಿನಕಾಯಿನ ಅಲ್ಲಾಡಿಸ್ತೀರಲ್ವ, ಆ ರೀತಿ ಅಲ್ಲಾಡಿಸಿದ್ರೆ ಅದರಲ್ಲಿ ನೀರಿನ ಶಬ್ದ, ಸೇಮ್ ಜುಳು 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 ಅಂತ ನೀರಿನ ಶಬ್ದ ಸಹ ಕೇಳಿಸ್ತು. ನೋಡಿ, ನಿಮಗೂ ಸಹ ಕೇಳಿಸ್ತು ಅಲ್ಲ ಈ ಸೌಂಡು, ಜುಳು 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 ಅಂತ. ಸೇಮ್ ತೆಂಗಿನಕಾಯಿನ ಕಿವಿನಲ್ಲಿ ಇಟ್ಕೊಂಡ್ರೆ ಹೆಂಗೆ ನೀರು ತುಳುಕೋ ಸೌಂಡ್ ಬರುತ್ತೆ, ಇಲ್ಲೂ ಸಹ ಅದೇ ರೀತಿ ಸೌಂಡ್ ಬಂತು. ಈ ಲಿಂಗವನ್ನು ಕೈಯಲ್ಲಿ ಇಟ್ಕೊಂಡ್ರು ನಮ್ಮ ಮನಸ್ಸಿನ ಎಲ್ಲ ಕೋರಿಕೆಗಳನ್ನ ನಾವು ಅಂದ್ಕೊಂಡ್ರೆ ಅದು ನೆರವೇರುತ್ತೆ ಅಂತ ಅಲ್ಲಿನ ಅರ್ಚಕರು ಹೇಳಿದ್ರು. ಈ ರೀತಿ ಈ ದೇವಸ್ಥಾನದ ಎಲ್ಲ ದೇವರುಗಳ ದರ್ಶನವನ್ನು ಮಾಡಿಕೊಂಡು ಅಲ್ಲಿನ ವಿಶೇಷತೆಯನ್ನು ತಿಳ್ಕೊಂಡು, ಸೊ ಆಚೆ ಅಂತೂ ಹೊರಗಡೆ ಬಂದರೆ ತುಂಬ ಚೆನ್ನಾಗಿ ಗ್ರೀನರಿ, ಎಲ್ಲ ಕಡೆ ಮರ ಗಿಡಗಳನ್ನಂತೂ ತುಂಬ ಚೆನ್ನಾಗಿ ನೆಟ್ಟಿದ್ದಾರೆ. ಇಲ್ಲಿ ನೋಡಿ, ವಿಶೇಷವಾಗಿ ಫಿಶ್ ಥರ, ಮೀನಿನ ಕಲ್ಲಿನ ಥರ ಒಂದು ಕೆತ್ತನೆ ಮಾಡಿ ಅದರೊಳಗಡೆ ನೀರನ್ನು ಹಾಕಿದ್ದಾರೆ. ಇದಂತೂ ನನಗೆ ನೋಡೋಕ್ಕೆ ತುಂಬಾ ಇಷ್ಟ ಆಯಿತು. ಮತ್ತು ಇಲ್ಲಿ ಸಹ ತುಂಬ ಚೆನ್ನಾಗಿ ಹಂಬುಗಳ ರೀತಿಯಲ್ಲಿ ಗಿಡವನ್ನು ಬೆಳ್ಕೊಂಡು ತುಂಬ ಚೆನ್ನಾಗಿ ಅಲ್ಲಿ ನಂದಿಯನ್ನು ಮತ್ತು ಕಲ್ಲಿಂದ ಶಂಕುವನ್ನು, ಸುತ್ತಮುತ್ತಲೂ ಅಂತೂ ಮರ ಗಿಡಗಳನ್ನು ತುಂಬ ಚೆನ್ನಾಗಿ ದೇವಸ್ಥಾನದ ಸುತ್ತಮುತ್ತಲೂ ಡೆಕೋರೇಟ್ ಮಾಡಿದ್ದಾರೆ. ಇದರಿಂದ ಇಲ್ಲಿರುವಂತಹ ಪಾಸಿಟಿವ್ ಎನರ್ಜಿ ಇನ್ನಷ್ಟು ಹೆಚ್ಚಾಗುತ್ತೆ. ಸೊ ಒಂದ್ಸರಿ ನೀವು ಮಿಸ್ ಮಾಡದೆ ಚಿಕ್ಕಬಳ್ಳಾಪುರಕ್ಕೆ ಹೋದಾಗ ಈ ಟೆಂಪಲ್ಗೆ ವಿಸಿಟ್ ಮಾಡಿ ನೀವೇ ಸ್ವತಃ ಇಲ್ಲಿನ ದೇವರ ವಿಗ್ರಹಗಳ ದರ್ಶನದ ಜೊತೆ ಆಚೆ ಇರೋ ಮರ ಗಿಡ, ಹಾಗೆ ಆಚೆ ತುಂಬ ಚೆನ್ನಾಗಿ ಕೆತ್ತಿರುವಂತಹ ಒಂದು ಕೆಲವು ಶಿಲೆಗಳ ವಿಗ್ರಹವನ್ನು ಸಹ ನಾವಿಲ್ಲಿ ನೋಡಬಹುದು. ಈ ಅದ್ಭುತವಾದ ದೇವಸ್ಥಾನವಿರೋದು ಚಿಕ್ಕಬಳ್ಳಾಪುರಿಂದ ಬೆಂಗಳೂರಿಗೆ ಹೋಗುವಂತಹ ರಸ್ತೆಯಲ್ಲಿ. ಚಿಕ್ಕಬಳ್ಳಾಪುರಿಂದ ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ಬೆಂಗಳೂರಿಗೆ ಹೋಗೋ ರಸ್ತೆಯಲ್ಲೇ ನಿಮಗೆ ದೇವಸ್ಥಾನ ಕಾಣಿಸುತ್ತೆ. ಇದೆ ಚಿಕ್ಕಬಳ್ಳಾಪುರಿಂದ ಬ್ಯಾಂಗ್ಳೂರ್ಗೆ ಹೋಗೋ ಮೇಯ್ನ್ ರೋಡು. ಸೊ ಇಲ್ಲೇ ಈ ದೇವಸ್ಥಾನ ಇರೋದು. ಸೊ ಮಿಸ್ ಮಾಡದೆ ವಿಸಿಟ್ ಮಾಡಿ ಈ ಟೆಂಪಲ್ಗೆ. ಸೊ ನಾನು ಈ ರೀತಿ LIC ಎಕ್ಸಾಮ್ನ ಮುಗಿಸ್ಕೊಂಡು LIC ಎಕ್ಸಾಮಲ್ಲಿ ನಾನು ಪಾಸ್ ಆದೆ. ಇದನ್ನು ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಟೆಂಪಲ್ನೆಲ್ಲ ನೋಡಿಕೊಂಡು ನಾನು ಮತ್ತೆ ರಿಟರ್ನ್ ಆದೆ. ನಾರ್ಮಲ್ ನಿಮಗೆ ಗೊತ್ತಲ್ವ, ಪ್ರತಿ ಸರಿ ನಾನು ಹೇಳ್ತಾನೆ ಇರ್ತೀನಿ, ಚಿಕ್ಕಬಳ್ಳಾಪುರ ಬಸ್ ಅಂತೂ ಫುಲ್ ರಶ್ಶು. ಸೊ ನಾನು ಅಲ್ಲಿ ಬಸ್ ಹತ್ತಾಗಂತೂ ಸೀಟಂತೂ ಒಂಚೂರು ಸ್ವಲ್ಪನೂ ಒಂದು ಸೀಟೂ ಸಹ ಸಿಗಲಿಲ್ಲ. ಆದರೆ ಬಸ್ ಹತ್ತಿದಾಗ ಒಂದು ಮಗು ಅಂತೂ ಒಂದು ಸೀಟಲ್ಲಿ ಕೂತಿದ್ಲು. ಅವಳನ್ನ ಸ್ವಲ್ಪ ಮಾತಾಡಿಸ್ಕೊಂಡು, ನನ್ನ ಮೇಲೆ ಕುಳಿಸ್ಕೊಳ್ತೀನಿ, ನಂಗೆ ಸ್ವಲ್ಪ ಜಾಗ ಕೊಡೆ ಅಂತ ಹೇಳಿಬಿಟ್ಟು ಅವಳನ್ನ ನನ್ನ ಮೇಲೆ ಕುಳಿಸ್ಕೊಂಡು, ಸೊ ಆಲ್ಮೋಸ್ಟ್ ಚಿಕ್ಕಬಳ್ಳಾಪುರದಿಂದ ಕೋಲಾರಕ್ಕೆ ಬರೋವರೆಗೂ ಅವಳ ಜೊತೆ ಮಾತುಗಳು ಹೇಳ್ಕೊಂಡು ಬಂದೆ. ಸೊ ಫೈನಲಿ ನಾನು ಈ ರೀತಿ ಮಾರ್ನಿಂಗ್ ಗಣೇಶ ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು, ಕಾಲೇಜ್ ಮುಗಿಸ್ಕೊಂಡು, ಚಿಕ್ಕಬಳ್ಳಾಪುರಲ್ಲಿ ಎಕ್ಸಾಮ್ ಮುಗಿಸ್ಕೊಂಡು, ಚಿಕ್ಕಬಳ್ಳಾಪುರ ದೇವರ ದರ್ಶನ ಮುಗಿಸ್ಕೊಂಡು ಮನೆಗೆ ರೀಚ್ ಆದೆ. ಇನ್ನಷ್ಟು ಬೇರೆ ಬೇರೆ ಮಾಹಿತಿಯೊಂದಿಗೆ ಮತ್ತಷ್ಟು ಬೇರೆ ಬೇರೆ ವಿಡಿಯೋಗಳೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸೊ ನಾನು ಹಾಕೋ ವಿಡಿಯೋಗಳು ಬೇಗ ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.